ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇದು ಅಮ್ಮನ ಮನೆಯ ಬಾಗಿಲು ಪೂಜೆ ವಿಡಿಯೋ ಆಗಿರುತ್ತೆ. ಆವತ್ತಿನ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ. ಮಾರ್ನಿಂಗ್ 4 o'clock ಎದ್ದು ನಾನು ರೆಡಿ ಆದೆ. ಇನ್ನು ನಾನು ರೆಡಿ ಆಗೋಷ್ಟರಲ್ಲಿ ಪಾಪುಗೆ ಎಬ್ಸೋಷ್ಟರಲ್ಲಿ 6 ಆಗಿತ್ತು. ಆಲ್ಮೋಸ್ಟ್ ಟೈಮು 6 ಆದರೂ ಪಾಪುಗೆ ಎದ್ದು ಅವಳಿಗೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಮುಖ ಎಲ್ಲ ತೊಳೆಸಿ ಡ್ರೆಸ್ ಹಾಕಿಸಿದೆ. ಸ್ನಾನ ಏನಷ್ಟು ಬೇಗ ಬೇಡ ಅಂತ ಹೇಳಿಬಿಟ್ಟು ಪಾಪ ಅಷ್ಟು ಬೇಗ ಎಬ್ಬಿಸಿ ಡ್ರೆಸ್ ಹಾಕಿದ್ದಕ್ಕೆ ಅಳ್ತಿದ್ಲು. ಇನ್ನು ನಿದ್ದೆ ಮಬ್ಬಲ್ಲಿದ್ಲು, ಹಾಗೆ ಮಲ್ಕೊಂಡ್ಬಿಟ್ಲು ಪಾಪ ಡ್ರೆಸ್ ಹಾಕ್ಕೊಂಡು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಅದಾದಮೇಲೆ ಅಲ್ಲಿಂದ ಈ ಕಡೆ ಮನೆಗೆ ಬಂದ್ವಿ ಬೈಕಲ್ಲಿ. ಪಪ್ಪ ಕರ್ಕೊಂಬಂದರು. ಆವಾಗ ಅವಳು ಫುಲ್ ಎಚ್ಚರ ಆಗಿ ಇನ್ನು ಅಲ್ಲೆಲ್ಲ ಮಣ್ಣು ಕಲ್ಲು ಅದರಲ್ಲೆಲ್ಲ ಆಟ ಆಡ್ತಾಯಿದ್ಲು. ಅವಳಿಗೆ ಅದರಲ್ಲೆಲ್ಲ ಆಟ ಆಡೋಕ್ಕೆ ತುಂಬ ಇಷ್ಟ. ನಾನು ಬಿಡ್ತೀನಿ ಆ ಥರ ಎಲ್ಲ ಆಟ ಆಡೋದಕ್ಕೆ. ಇಲ್ಲಿ ಬೆಂಗಳೂರೆಲ್ಲ ಮಣ್ಣಲ್ಲಿ ಕಲ್ಲಲ್ಲೆಲ್ಲ ಆಟ ಆಡೋಕ್ಕೆ ಬಿಡೋಕ್ಕಾಗಲ್ಲ. ಯಾಕಂದರೆ ಒಬ್ರು ಯಾರಾದರೂ ನೋಡ್ಕೊಳ್ತಾನೆ ಇರಬೇಕು ಮಕ್ಕಳನ್ನ, ಸುಮ್ಮನೆ ಬಿಡೋಕ್ಕಾಗಲ್ಲ ಆಚೆ ಒಬ್ಬರನ್ನೇ. ಅದಾದಮೇಲೆ ಬಾಗಿಲು ನಮ್ಮ ಮಾಮ ಮಾಡ್ಕೊಂಬಂದಿದ್ರು. ಮಾಮ ಅಂದರೆ ನಮ್ಮಮ್ಮನ ಅಣ್ಣ. ಅವ್ರು ಮಾಡ್ಕೊಂಬಂದಿದ್ರು. ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಅಂದರೆ ಅವರು ಅವರ ರಿಲೇಷನ್, ಅಂದರೆ ನಮ್ಮ ರಿಲೇಷನ್ನೇ ಅಣ್ಣನ ಕಡೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳಿದರು, ನಿಮ್ಮ ಮನೆ ಕಟ್ಟಿಸಿದ್ರೆ ನಾನೇ ಮಾಡಿಕೊಡ್ತೀನಿ ಬಾಗಿಲು ಅಂತ. ಅಮ್ಮ ಏನೋ ಕಟ್ಟಿಗೆ ಕೊಡಿಸಿದ್ದಾರೆ, ಅವ್ರು ಬಾಗಿಲು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇವರು ಪ್ರೀತಿ ಅಣ್ಣ, ನಮ್ಮಮ್ಮನ ಪ್ರೀತಿ ಅಂದರೆ ಪ್ರೀತಿ ಅಣ್ಣ ಇವರು. ಹಾಗೆ ನಮ್ಮಮ್ಮನೂ ಪ್ರೀತಿ ತಂಗಿ ಅವರಿಗೆ. ಹೀಗಾಗಿ ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ಯಾವಾಗೂ ನಮ್ಮಮ್ಮ ಆಸೆ ಪಡ್ತಿತ್ತು. ನಾನು ನಾಳೆ ಮನೆ ಕಟ್ಟಿಸಿದ್ರೆ ನಮ್ಮ ಅಣ್ಣ ಕಿಟಕಿ ಮಾಡಿಕೊಡ್ತಾರೆ, ಬಾಗಿಲು ಮಾಡಿಕೊಡ್ತಾರೆ ಅಂತ ಇದ್ದರು. ಸೊ ಫೈನಲಿ ಅವರೇ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಮ್ಮನ ಖುಷಿನ ನೋಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಖುಷಿಪಟ್ಟರು. ಅವರು ಹೇಳಿದ ಮಾತಿಗೆ ಪಾಪ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಹೇಳಿದ್ವಿ ಈ ಥರ ಬಾಗಿಲು ಪೂಜೆ ಮಾಡಬೇಕು ಅಂತ. ನೆಕ್ಸ್ಟ್ ದಿನವೇ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಅವರು ಕೂಡ ಬಂದರು, ನಮ್ಮ ಮಾಮನೂ ಬಂದು ಈ ಥರ ಪೂಜೆ ಮಾಡಬೇಕು ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂತ ಮಾಡ್ತಾಯಿದ್ವಿ. ಇಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಬಾಗಿಲು ಪೂಜೆ ಮಾಡೋದು. ಸ್ವಲ್ಪನೇ ವಿಧಿವಿಧಾನಗಳು ಚೇಂಜ್ ಆಗ್ತಾ ಇರ್ತವೆ. ಅದಾದಮೇಲೆ ವಾಸ್ಕಲ್ ಪೂಜೆ ಅಂತ ಕೆಲವೊಬ್ರು ಈ ಸೈಡ್ ಹೇಳ್ತಾರೆ, ಬೆಂಗಳೂರು ಸೈಡೆಲ್ಲ. ಇಲ್ಲಿ ನಾನು ನೋಡಿದಂಗೆ ಅದೇನು ತಾಮ್ರ ಚೆಂಬಲ್ಲಿ ಹಾಲೆಲ್ಲ ಹಾಕಿಬಿಟ್ಟು ಮತ್ತು ಪಂಚಲೋಹ ಅದೆಲ್ಲ ಹಾಕ್ಬಿಟ್ಟು ಅದು ವಾಸ್ಕಲ್ ಕೆಳಗಡೆ, ಅಂದರೆ ಹೊಸ್ಲು ಕೆಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಬಾಗಿಲು ಪೂಜೆ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆಯಲ್ಲೂ ಬಾಗಿಲು ಇಡಬೇಕಿತ್ತು. ಸೊ ಅದನ್ನು ಇಡೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಇದು ಮಾಡಿದ್ರು. ಇದು ನಾನು ಈ ಥರ ಕವರ್ ಮಾಡ್ಕೊಂಡಿರೋದು ಬಿನ್ಗೆ ಎತ್ಕೊಂಡು ಒಳಗಡೆ ಹೋಗ್ಬಿಟ್ಟು ದೇವ್ರ ಮನೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಪೂಜೆ ಮಾಡ್ತಿದ್ದೆ. ಮಗಳ ಕೈಯಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಅದು ಕಾರಣದಿಂದನೇ ಊರಿಗೆ ಹೋಗಿದ್ದು, ನಮ್ಮಮ್ಮ ಕರೆದಿದ್ದರಿಂದ. ಅದಾದಮೇಲೆ ನಾನು ಹೋಗಿ 6 months ಆಯಿತು, ಹೋಗೇ ಇರಲಿಲ್ಲ. ಅದೇ ಟೈಮಲ್ಲಿ ನಾಗರ ಪಂಚಮಿ ಹಬ್ಬ ಕೂಡ ಇತ್ತು. ಅದೇನೋ ಗೊತ್ತಿಲ್ಲ, ನಾನು ನಮ್ಮಮ್ಮನ ಮನೆಗೆ ಹೋದರೆ ಉರ್ಕೊಳೋರು ಅದೆಷ್ಟು ಜನ ಇದ್ದರು ಲಿಟ್ರಲಿ ಇವಾಗ ನನಗೆ ಗೊತ್ತಾಗ್ತಾಯಿದೆ. ಅದು ಯಾಕೆ ಹಂಗೆ ಹೊಟ್ಟೆ ಉರಿ ಪಡ್ತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾರೂ ಅಲ್ಲ, ನಮ್ಮ ರಿಲೇಷನ್ಸಲ್ಲೇ ಇದ್ದಾರೆ. ಮೇ ಬಿ ನೋಡ್ತಿರ್ತಾರೆ ವಿಡಿಯೋ, ಅವ್ರಿಗೆ ಇದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್